ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಏಪ್ರಿಲ್ 1. ಮೈಸೂರಿನ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರ 117ನೇ ಜಯಂತಿ ಮಹೋತ್ಸವದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳು ಮೈಸೂರು ಹಾಗೂ ಜಯಶಂಕರ್ ಬದನಗುಪ್ಪೆ ಸ್ನೇಹ ಬಳಗದ ವತಿಯಿಂದ ದಾಸೋಹ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪ್ರದೀಪ್ ಕುಮಾರ್, ಹಿರಿಯ ಪತ್ರಕರ್ತರಾದ ಕೆ ದೀಪಕ್, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್, ಲಕ್ಷ್ಮಿ ಟಿಫಾನಿಸ್ ಮಾಲೀಕರಾದ ಮಲ್ಲೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಲಕ್ಷ್ಮಿ ಟಿಫಾನಿಸ್ ಮಾಲೀಕರಾದ ಮಲ್ಲೇಶ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದುವರೆಗೆ 4 ಜನದ ಡಿಪಿಲಿ ನಾನು ಫೋಟೋ ಹಾಕೊಂಡಿದ್ದೆ. 4 ಜನ ಹೆಂಡತಿ ಮಕ್ಕಳು ಹಾಕೊಳ್ಳೋದು, ನಮ್ದು ಹಾಕೊಳ್ಳೋದು ಕಾಮನ್. ಅದರ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ ಸಾಧು ಸಂತರು, ಸಾಧಕರು, ಸಮಾಜ ಸುಧಾರಕಗಳ ವಿಚಾರ ಬಂದಾಗ ನಾನು ಬುದ್ಧನನ್ನು ಹಾಕೊಂಡಿದ್ದೇನೆ, ಬಸವಣ್ಣನವ್ರನ್ನ ಹಾಕೊಂಡಿದ್ದೇನೆ, ಅಂಬೇಡ್ಕರ್ ಅವ್ರನ್ನ ಹಾಕೊಂಡಿದ್ದೇನೆ. 4ನೇ ವ್ಯಕ್ತಿ ನಾನು ಡಾಕ್ಟರ್ ಸಿದ್ಧಗಂಗೆ ಶ್ರೀಗಳು ಫೋಟೋ ನನ್ನ ಡಿಪಿಲಿ ಬಹಳ ಜನ. ಆ ಡಿಪಿಗೆ ಫೋಟೋ ಹಾಕೊಳ್ಳೋದು ಏನಕ್ಕೆ ತುಂಬಾ ಹೃದಯಕ್ಕೆ ಅರ್ಥ ಆದವ್ರು ಹಾಕೊಳ್ಳೋದು, ತುಂಬಾ ಮನಸ್ಸಿಗೆ ಇಷ್ಟ ಆದಂಥವ್ರು ಹಾಕೊಳ್ಳೋದು. ಯಾಕೆಂದ್ರೆ ಈ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಾಲಿನಲ್ಲಿ ಸಿದ್ಧಗಂಗೆ ಶ್ರೀಗಳನ್ನ ನೋಡ್ಬೇಕು ಮತ್ತು ಅಲ್ಲಿ ಇಟ್ಟೆ ಅಂತಂದ್ರೆ ಅವರು ಬದುಕಿದ ರೀತಿಗಾಗಿ, ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಗಾಗಿ, ಮತ್ತೆ ಅವರು ಈ ಸಮಾಜಕ್ಕೆ ಬಿಟ್ಟೋದಂತಹ ಸಂದೇಶಗಳ ಕಾರಣಕ್ಕಾಗಿ ನಾನು ಅವರು ನನಗೆ ತುಂಬಾ ಗೌರವ ಇದ್ದರು. ನಾನು ಅವರ ತುಂಬಾ ದೊಡ್ಡ ಅಭಿಮಾನಿ. ಬಹುಶಃ ಅವರು ಸಾಮಾನ್ಯ ಜನರಿಗೂ ಕೂಡ ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ಟು ಹೋಗಿದ್ದಾರೆ. ಮಠಾಧೀಶರು ಕೂಡ ಮಠಾಧೀಶರು ಹೇಗಿರ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟು ಹೋಗಿದ್ದಾರೆ. ಸಮಾಜದ ಬಗ್ಗೆ ಕಳಕಳಿ ಇರುವಂತದ್ದು ಕೂಡ ಸಮಾಜನ ಹೇಗೆ ನಡೆಸಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟು ಹೋಗಿದ್ದಾರೆ. ಒಬ್ಬ ಸಾಮಾನ್ಯರಿಂದ ಮಹಾ ಮಠಾಧಿಪತಿಗಳವರೆಗೂ ಕೂಡ ಅವರೊಂದು ರೋಲ್ ಮಾಡೆಲ್ ಆಗಿ ಓದಿದವರು. ಬಹುಶಃ ಒಬ್ಬ ಶಿವಣ್ಣ, ಅವರು ಬಾಲ್ಯದ ಹೆಸರು ಶಿವಣ್ಣ ಅಂತ ಹೇಳಿ, ಒಬ್ಬ ಶಿವಣ್ಣ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಾಗ್ತಾರೆ ಆಗಿದ್ದ ಆ ಒಂದು ರೋಚಕತೆಯನ್ನ ನೀವು ಏನಾದರೂ ಅರ್ಥ ಮಾಡಿಕೊಂಡ್ರೆ ಯಾರು ಬೇಕಾದ್ರೆ ಹಿನ್ನೆಲೆ ಇರಬೇಕು ಅಂತಿಲ್ಲ. ದೊಡ್ಡ ಸಾಧಕರಾಗ್ಲಿಕ್ಕೆ, ಸುಧಾರಕರಾಗ್ಲಿಕ್ಕೆ, ಸಂತರಾಗ್ಲಿಕ್ಕೆ, ಯಶಸ್ವಿ ಪುರುಷರಾಗ್ಲಿಕ್ಕೆ ಅದಕ್ಕೆ ಕುಟುಂಬದ ಹಿನ್ನೆಲೆ ಬೇಕಾಗಿಲ್ಲ, ಜಾತಿಯ ಹಿನ್ನೆಲೆ ಬೇಕಾಗಿಲ್ಲ, ಶ್ರೀಮಂತಿಗೆ ಬೇಕಾಗಿರೋದಿಲ್ಲ. ಯಾರು ಬೇಕಾದ್ರೂ ಈ ಸಮಾಜದ ಬಹುದೊಡ್ಡ ವ್ಯಕ್ತಿಯಾಗಿ ಬೆಳಿಬಹುದು ಅನ್ನೋದಕ್ಕೆ ಇವರು ಒಂದು ನಿದರ್ಶನ. ಸ್ನೇಹಿತರೆ, ನಮ್ಮಲ್ಲಿ ಒಂದು ನಂಬಿಕೆ, ಮನುಷ್ಯ ಹುಟ್ಟಿದಾಗ ಅವನೆಷ್ಟೇ ಕೆಟ್ಟವನಾಗಿರ್ಲಿ, ಅವನೆಷ್ಟೇ ಒಳ್ಳೆಯವನಾಗಿರ್ಲಿ, ಅವನೆಷ್ಟೇ ಕೆಟ್ಟ ಕೆಲಸ ಮಾಡಿರ್ಲಿ, ಅವನೆಷ್ಟೇ ಒಳ್ಳೆ ಕೆಲಸ ಮಾಡಿರ್ಲಿ, ಸತ್ತಾದ್ಮೇಲೆ ಅವನ್ನ ನಾವೆಲ್ಲರೂ ಕೂಡ ದೇವರು ಅಂತ ಹೇಳಿ ಪರಿಗಣಿಸ್ತೀವಿ. ಬೈತಾ ಇರ್ತೀವಿ, ಅವ್ನು ಗೊತ್ತಿದ್ದಾಗ ಟೀಕೆ ಮಾಡ್ತಾ ಇರ್ತೀವಿ. ಅವ್ನು ಕೆಟ್ಟದ್ದು ಬಯಸಬೇಕಾದ್ರೆ ಅವ್ನು ಸತ್ತೋಗ್ತಿದ್ದಾಗೇನೆ ಅವನು ದೇವರು ಅಂತ ಹೇಳಿ ಅವನಿಗೆ ಪೂಜೆ ಮಾಡಿ, ಫೋಟೋಗೆ ಹಾರ ಹಾಕಿ, ಕುಂಕುಮ ಹಾಕಿ ಅವನನ್ನು ದೇವಸ್ಥಾನ ಕೊಡ್ತೀವಿ. ಕೆಟ್ಟವರು ಕೂಡ ಈ ಸಮಾಜದಲ್ಲಿ ಸತ್ತಾದ್ಮೇಲೆ ದೇವಸ್ಥಾನ ಕೊಡುವಂತ ಈ ಸಂಪ್ರದಾಯ ಮತ್ತೆ ಸಂಸ್ಕಾರ ಈ ಸಮಾಜದಲ್ಲಿದೆ. ಆದ್ರೆ ಬದುಕಿದ್ದಾಗಲೇ ದೇವರಂತೆ ಕಲಿಸ್ಕೊಳ್ಳೋರು ತುಂಬಾ ಅಪೂರ್ವ, ದೇವರಾಗಿ ಬದುಕೋದು ತುಂಬಾ ಅಪೂರ್ವ. ಹಾಗೆ ಬದುಕಿದ್ದಾಗಲೇ ಎಲ್ಲರಿಗೂ ಕೂಡ ದೇವರು ಅನಿಸ್ಕೊಂಡು ದೇವರ ರೀತಿಯಲ್ಲೇ ಬದುಕಂತ ಕೆಲವು ಪುಣ್ಯಾತ್ಮರಲ್ಲಿ ಸಿದ್ಧಗಂಗೆ ಶ್ರೀಗಳು ಕೂಡ ಒಬ್ಬರು. ಬಹುಶಃ ಅವ್ರ ಬಗ್ಗೆ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ನಮ್ಮಂತವ್ರಿಗೆ, ನಿಮ್ಮಂತವ್ರಿಗೆ ಯುವಕರು ಕೂಡ ಗೊತ್ತಿದ್ದಾರೆ, ಹಿರಿಯರು ಕೂಡ ಗೊತ್ತಿದ್ದಾರೆ. ನಾನು 60 ವರ್ಷ ದಾಟಿರೋರನ್ನ ಉದ್ದೇಶಿಸಿ ಹೇಳೋದಾದ್ರೆ, ನಾವೆಲ್ಲರೂ ಕೂಡ 60 ವರ್ಷ ಆಗ್ತಿದ್ದಾಗೇನೆ ಜೀವನ ಮುಗೀತು ಅಂತ ಹೇಳಿ ಭಾವಿಸ್ತೇನೆ. ಇದೇನೆಲ್ಲ ಮುಗಿದೋಯ್ತು ನಮ್ದು, ಏನ್ ಸರ್ ಹೇಗೆ ನಡೀತದೆ, ಈ ತರ ಬಿಡಿ ಸರ್ 60 ವರ್ಷ ಊರು ಹೋಗೋದಂತೆ ಕಾಡು ಅಂದ್ರೆ ಜೀವನ ಉತ್ಸಾಹನೇ 60 ವರ್ಷ ಆಗ್ತದೆ ಕಳ್ಕೊಂಡ್ಬಿಡ್ತೀವಿ. ಈ ಸರ್ಕಾರಿ ನೌಕರರು ರಿಟೈರ್ಡ್ ಆಗ್ತಿದ್ದಾಗೆ ಸತ್ತೋಗಿ ಬಿಟ್ಟಿದ್ದೀವಿ, ನಾವು ಇದು ಬದುಕೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ರಿಟೈರ್ಡ್ ಆಗ್ತಿದ್ದಾಗೆ ನಾವು ಸತ್ತೋದ ಮುಗಿತು. ಆದ್ರೆ 3 ವರ್ಷ ದಾಟಿದ್ರು ಕೂಡ ಅವರು ಅವರಿದ್ದಂತ ಜೀವನ ಉತ್ಸಾಹ ಆಯ್ತಲ್ಲ, ನಾನು ಬದುಕ್ತೇನೆ, ಒಳ್ಳೆ ಕೆಲಸದೊಳಗಾಗಿ ನಾನು ನಿಂತೇನೆ, ಒಳ್ಳೆ ಕೆಲಸಗಳನ್ನ
ಒಂದು ಕಡೆ ಕ್ಷಣದವರೆಗೂ ಕ್ರಿಯಾಶೀಲ ಬದುಕಿದ್ದಾರೆ. ಅದು ಈ ವೃದ್ಧರಿಗೆಲ್ಲ ಕೂಡ ಒಂದು ಮಾರ್ಗದರ್ಶನ. ನಮ್ಗೆ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವರಿಗೆ ರಾಜಕಾರಣಿಗಳು, ಪ್ರದೀಪ್ ಅವರು ತುಂಬಾ ಚೆನ್ನಾಗಿ ಗೊತ್ತು, ಕೆಲವರೆಲ್ಲ ರಾಜಕಾರಣಿಗಳು ಮಲಗದೆ 3 ಗಂಟೆ ಆಯ್ತದೆ ಮುಂಜಾನೆ, ರಾತ್ರಿ ಕೆಲಸ ಮುಗಿಸ್ತು. ಆದ್ರೆ ಮಲಗದೆ 3 ಗಂಟೆ ಆಗುವಂತ ಕಲ್ಚರಲ್ಲಿ 3 ಗಂಟೆಗೆ ಭಾವಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆಯನ್ನ ಮಾಡಿ 10,000 ಮಕ್ಕಳಿಗೆ ಪ್ರಾರ್ಥನೆ ನೀಡಿಕೊಟ್ಟು, ಇದು ಸಾಮಾನ್ಯ ವಿಚಾರ ಅಲ್ಲ. ನಮಗೂ ಈಗ 3 ಗಂಟೆಗೆ ಹೇಳಕ್ಕಾಗಲ್ಲ. ನಾವು ಇರೋದು ಯಾರು 3 ಗಂಟೆಗೆ ಹೇಳ್ತಾರೆ. ಅವ್ರು 110, 111ನೇ ವಯಸ್ಸು ಕೂಡ 3 ಗಂಟೆಗೆ ಹೇಳ್ತಾರೆ. ಅದು ನಮ್ಗೆ ಮಾಡಲಾಗುತ್ತಲ್ಲ, ಅದು ನಮ್ಗೆ ಆದರ್ಶ ಆಗ್ತಲ್ಲ. ನೋಡಿ, ಅವರು ಒಂದು ಸಂಸ್ಥೆ, ಒಂದು ಮಠವನ್ನ ಕಟ್ಟಿದವರಲ್ಲ. ಅವ್ರ ಬಗ್ಗೆ ನಾವು ತಿಳ್ಕೊಂತ ಹೋದ್ರೆ ಒಂದು ಸರ್ಕಾರ, ಒಂದು ವ್ಯವಸ್ಥೆ ಏನೆಲ್ಲ ಈ ಸಮಾಜಕ್ಕೆ ಕೊಡಬಹುದು ಅದನ್ನೆಲ್ಲವನ್ನು ಅವ್ರು ಕೊಟ್ಬಿಟ್ಟಿರೋ ಮಠದ ಮೂಲಕ, ಒಂದು ಪರಂಪರೆ ಮೂಲಕ. ಅವ್ರು ಕೇವಲ ಮಠಾಧಿಪತಿಗಳಾಗಿದ್ದವರಲ್ಲ. ಅವರು ಒಬ್ಬ ಧಾರ್ಮಿಕ ಗುರುವಾಗಿದ್ರು, ಶಿಕ್ಷಣ ತಜ್ಞರಾಗಿದ್ರು, ಮಾರ್ಗದರ್ಶಿಗಳಾಗಿದ್ರು, ಮತ್ತೆ ಆಧ್ಯಾತ್ಮಿಕ ಗುರುವಾಗಿದ್ರು. ಒಬ್ಬ ಮಠಾಧಿಪತಿ 125 ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾರೆ ಅಂತಂದ್ರೆ 20ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು, 57ಕ್ಕೂ ಹೆಚ್ಚು ಪ್ರೌಢಶಾಲೆಗಳು, ಪಾಲಿಟೆಕ್ನಿಕ್ಗಳು, ಇಂಜಿನಿಯರಿಂಗ್ ಕಾಲೇಜು, ನಮ್ಮ ಮೆಡಿಕಲ್, ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನ 125 ಸಂಸ್ಥೆ ಕಟ್ಟಿರೋದವರು. ನಾವು 30-40 ಒಂದು ಮನೆ ಕಟ್ಟಿ 10 ಲಕ್ಷ ರೂಪಾಯಿ ಕಾರ್ ತಗೊಂಡು ತಲೆಯಲ್ಲೇ ನಡೀತೇವೆ. 125 ಸಂಸ್ಥೆ ಕಟ್ಟಿದಂಥವರು ತಲೆ ಬಾಗಿ ಅದು ನಮ್ಗೆ ಆದರ್ಶ ಆಗುತ್ತಲ್ವಾ? ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.